ಸೊ ಯಾರೆಲ್ಲ ಮದ್ವೆ ಡಿವೋರ್ಸ್ ಆಗಿದೆ ಅಂದಿದ ತಕ್ಷಣ ನೆಕ್ಸ್ಟ್ ಮದ್ವೆ ಮಾಡ್ಕೋಬೇಕು ಅಂತಿದ್ರಿ, ಅದು ಮ್ಯೂಚುವಲ್ ಡಿವೋರ್ಸ್ ಕಂಡೀಷನ್ ಅಲ್ಲಿ ಮಾತ್ರ ಇದು ಸಾಧ್ಯ ಆಗತ್ತೆ. ಇಲ್ಲ ಕಂಟೆಸ್ಟೆಡ್ ಅಂತಂದಾಗ ನೀವು 3 months ಟೈಮ್ ಪೀರಿಯಡ್ ಕಾದು, 3 ತಿಂಗಳು ಕಾದು ನಂತರ ಮದ್ವೆ ಆಗಬಹುದು ಇನ್ನೊಂದು. ಅಂಡ್ ಹಿಂದೂ ಲಾ ಅಲ್ಲಿ ನಾವು ಒಂದು ಮದ್ವೆಗೆ ಮಾತ್ರ ಮೊನೋಗೆಮಿ ಫಾಲೋ ಮಾಡೋದು, ಬೈಗೆಮಿ ಇಲ್ಲ. ಅಂದ್ರೆ ಇಬ್ರು ಹಸ್ಬೆಂಡ್ ಇಬ್ರು ಹೆಂಡತಿರು ಇಟ್ಕೊಳ್ಳೋದಿಕ್ ಆಗೋದಿಲ್ಲ, ಒಬ್ರು ಮಾತ್ರನೇ ನಮಗೆ ಲೀಗಲ್ ಆಗ್ತಾರೆ. ಮೊದ್ಲು ಮದ್ವೆ ಆದಂತ ಒಬ್ರು ಮಾತ್ರ ಲೀಗಲ್. ಮೊದ್ಲು ಅಂತಂದ್ರೆ ಸಾಮಾಜಿಕವಾಗಿ ಎಲ್ಲರ ಮುಂದೆ ಫಸ್ಟ್ ಮದ್ವೆ. ಅಂಡ್ ಅದಕ್ ಮುಂಚೆ ಈಗ ಸಾಮಾಜಿಕವಾಗಿ ಎಲ್ಲರ ಮುಂದೆ ಅಂತಂದಾಗ ಏನಾಗತ್ತೆ, ಮುಂಚೆ ಒಬ್ರನ್ನ ನಾವು ಮದ್ವೆ ಆಗೋಗಿರ್ತೀವಿ, ನಂತರ ಸೆಕೆಂಡ್ ಮದ್ವೆ ಎಲ್ಲರ ಮುಂದೆ ಆಗ್ತಿದೀವಿ, ಮುಂಚೆದ್ ಗೊತ್ತೇ ಇರೋದಿಲ್ಲ. ಸೊ ಅವಾಗ ಯಾವ್ದು ಲೀಗಲ್ ಅಂತಂದ್ರೆ ಮೊದ್ಲದೇ ಲೀಗಲ್ ಆಗತ್ತೆ, ಸೆಕೆಂಡ್ ಮದ್ವೆ ನೀವು ಮೋಸ ಮಾಡ್ತಿರೋದು. ಈ ಕಂಡೀಷನ್ ಅಲ್ಲಿ ನಮಗೆ ಸಿನ್ಸ್ ಮೊನೋಗಮಿ ಮಾತ್ರ ಫಾಲೋ ಮಾಡ್ತಿರೋದ್ರಿಂದ ಕಾನೂನ್ ಪ್ರಕಾರ ಒಬ್ಬ ವೈಫ್ ಅಥವಾ ಒಬ್ಬ ಗಂಡ